ಯಾರಾದರೂ ಯಾವುದಾದರೂ ಒಂದು ಪಕ್ಷ ಕರ್ನಾಟಕದಲ್ಲಿ ಯೋಚನೆ ಮಾಡಿದರೆ ಜನತಾದಳ ಬಿಟ್ಟರೆ ಬೇರೆ ಯಾವ ಪಕ್ಷಗಳು ಕೂಡ ರೈತರ ಪರವಾಗಿ ಯೋಚನೆ ಮಾಡಲಿಲ್ಲ. ಎಲ್ಲವನ್ನ ನೀವು ನೋಡಿದ್ದೀರಿ. ನನಗೆ 2 ಸಾರಿ ಅವಕಾಶವನ್ನು ಕೊಟ್ರಿ. 2ನೇ ಸಾರಿ ನಾನು ಗೆದ್ದಾಗ ಕುಮಾರಣ್ಣ ಮುಖ್ಯಮಂತ್ರಿ ಆದರು. ನಾನು ಕುಮಾರಣ್ಣನು ದೇವೇಗೌಡರನ್ನ ನನ್ನ ಮಂತ್ರಿ ಮಾಡ್ರಿ ಅಂತ ನಾನು ಕೇಳಲೇ ಇಲ್ಲ. ನಾನು ದೊಡ್ಡವ್ರ ಮನೆಗೆ ಹೋದಾಗೂ ಸೂಡ ಬೇರೆ ಬೇರೆ ಮಾತಾಡಿ ಬಂದಿವಿ, ಆಗಲಿ ನಾನು ಕೇಳಕ್ಕೆ ಹೋಗಲಿಲ್ಲ. ನನ್ನ ಮಿತ್ರರು ಭಾಳ ಮಂದಿ ನಮ್ಮವರು ಎಲ್ಲ ಹೋಗಮ್ಮ ನಾವು ನಿಯೋಗ ಹೋಗಿ ಕೇಳ್ತೀವಿ ಅಂತ. ನಾನು ಹೇಳಿದೆ ಬೇಡ, ನನಗೆ ಗೊತ್ತಿದೆ ನಾನು ಮಾಡ್ತಾರೆ ಅನ್ನೋ ವಿಶ್ವಾಸ ಐತೆ, ನಾನು ಹೋಗೋದೇ ಇಲ್ಲ ಬೇಡ ಅಂತ. ಇಲ್ಲೇ ನಮ್ಮ ಸಿನ್ನೂರಿನಲ್ಲಿ ಬಂದಾಗ ದೇವೇಗೌಡರು ಹೇಳೋದ್ರು, ನೀವು ಆರಿಸಿ ಕಳಿಸ್ರಿ ನಾನು ಅವ್ನ ಮಂತ್ರಿ ಮಾಡ್ತೀನಿ ಅಂತ. ಒಂದು ಸತ್ತ ಹೇಳ್ತೀನಿ, ನಾನು ಮನೆಗೆ ಹೋಗಿ ದೊಡ್ಡವ್ರ ಮನೆಗೆ ನನ್ನ ಕರೆದ್ರು, ಬಾ ಇಲ್ಲೇ ಅಂತ. ನಾನು ಹೊರಡ್ತೀನಪ್ಪ ಜಯಂತಿ ಎದ್ದು ಬರ್ಬೇಕಂತ ಬಾ ಅಂದರು. ನಿಮ್ಮ ಅಣ್ಣಗೆ ಹೋಗಿ ಹೇಳು ಅವ್ನು ಮಂತ್ರಿ ಮಾಡ ಅಂತ ಹೇಳು ಅಂದರು. ಯಾರನ್ನಪ್ಪ ಅಂದೆ. ಮನಗುಳಿನ ಮಂತ್ರಿ ಮಾಡ ಅಂತ ಹೇಳು. ನೀವು ಹೇಳ್ಬೇಕ್ರಿ, ನನಗೆ ಹೇಳ್ತಾ ಇಲ್ಲ ಅಪ್ಪಾಜಿ ಅಂದ. ನಾನು ಹೇಳಿನಿ, ನೀನೊಂದಿಷ್ಟು ಹೋಗಿ ಹೇಳು ಅಂದರು. ಅಂದರೆ ನನಗೆ ನಾನು ಮಂತ್ರಿ ಅಂತ ಹೇಳಿಲ್ಲ, ಅವ್ರ ಮಂತ್ರಿ ಮಾಡೋಂದಾಗ ನನಗೆ ಭಾಳ ವಿಶ್ವಾಸ ಬಂತು. ನನಗೆ ಹೇಳಿದ್ನಲ್ಲ ಅಂತ ಅಣ್ಣಗೆ ಹೋಗಿ ಹೇಳಿದೆ. ಕಡೆಗೆ ಮಾಡಿದ್ರು ಮಂತ್ರಿ, ಆ ಮಾತು ಬೇರೆ. ಆದರೆ ದೊಡ್ಡವರು ಕೂಡ ನಮ್ಮನ್ನು ಅಷ್ಟು ವಿಶ್ವಾಸದಲ್ಲಿ ಇಟ್ಕೊಂಡಿದ್ದಾರೆ. ಅವರ ಮನೆತನದ ಒಬ್ಬರು ಹಾಲ್ಕೋಡ್ ಹನುಮಂತಪ್ಪನವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಸ್ಟಾರ್ ಅಟ್ರಾಕ್ಷನ್ ಬನ್ನಿ, ದಯವಿಟ್ಟು ಅವರಿಗೆ ಪಕ್ಷದ ಶಾಲನ್ನು ಒದಿಸುವ ಮೂಲಕ ಸ್ವಾಗತವನ್ನು ಮಾಡಬೇಕು. ಈ ಕಡೆ ಬರ್ರಿ. ನಾನು ಏನೋ ಮಾತಾಡಕತ್ತಿದ್ದೆ, ಅಣ್ಣ ಬಂದ. ಮನೆಗಳೇ ಮಂತ್ರಿ ಮಾಡೋದ್ರ ತಲೆ ಬಂದಿದ್ದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ತಾಲೂಕಿನ ಅಣ್ಣ ಕುಂದ್ರಣ್ಣ, ನಮ್ಮ ತಾಲೂಕಿನ ಇತಿಹಾಸದ ಮೊದಲ ಮಂತ್ರಿ ಆದೆ ನಾನು. ಇದುವರೆಗೂ ನನ್ನ ತಾಲೂಕದಾಗ ಯಾರೂ ಮಂತ್ರಿ ಆಗಿರಲಿಲ್ಲ. ಆ ಆಶೀರ್ವಾದ ನೀವು ಕೊಟ್ಟ ಮತದಾನದಿಂದ ನಾನು ಕುಮಾರಣ್ಣನ ದೊಡ್ಡವರ ಆಶೀರ್ವಾದದಿಂದ ನನ್ನ ತಾಲೂಕಿನ ಪ್ರಥಮ ಮಂತ್ರಿಯಾಗಿ ಆಯ್ಕೆಯಾದೆ. ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು. ಹಾಗಾಗಿ ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ನನ್ನನ್ನು ಯಾಕೆ ಸೋಲಿಸಿದ್ರಿ ನೀವು ಅಂತ. ಏನು ನಾನು ಕೆಲಸ ಮಾಡಿಸಲಿಲ್ಲ ಅಂತ ಸೋಲಿಸಿದ್ರು, ಯಾಕೆ? ಒಂದೊಂದು ಸಲ ನನಗೆ ಏನು ಅಂತ ಗೊತ್ತಾಗೋದಿಲ್ಲ. ಒಂದೊಂದು ಸನ್ನಿವೇಶ ಒಬ್ಬೊಬ್ಬರಿಗೆ ಒಂದೊಂದು ಪಾಠವನ್ನು ಕಲಿಸ್ತದೆ. ನಾನು ನಮ್ಮ ಬಸ್ಸಾಪುರ ಬಸ್ಸಾಪುರ ಅಂತ ಒಂದು ಹಳ್ಳಿ ಐತಿ, ಹರಿಜನವಾಡದಲ್ಲಿ ಭಾಷಣ ಮಾಡ್ತಾಯಿದ್ದೆ. ಒಬ್ಬ ವ್ಯಕ್ತಿ ಬಂದ, ನಾನು ನಿನಗೆ ಓಟ್ ಹಾಕೋದಿಲ್ಲ ಅಂದ. ಮತ್ತು ಯಾರಿಗೆ ಹಾಕ್ತೀಯಪ್ಪ ಅಂದೆ. ಕುಮಾರಣ್ಣಗೆ ಹಾಕ್ತೀನಿ ಅಂದ. ನನಗೆ ಆಶ್ಚರ್ಯ ಹೋಗ್ಬಿಡ್ತೀವಿ. ಅವನು ಎಷ್ಟು ಮುಗ್ಧ ಅಂದ್ರೆ, ಇಲ್ಲೇ ಇದಾರೆ ನೋಡಿದೆ ಇವರಿದ್ದರು ನನ್ನ ಬಗಲಾಗ, ಅವ್ರ ಬಗಲಾಗಿದ್ದರು ನಾನು ಕೂಡ ಮಾತಾಡುವಾಗ ನನಗೆ ಆಶ್ಚರ್ಯ ಆಯಿತು. ಎಲ್ಲಿ ಕುಮಾರಣ್ಣ, ಎಲ್ಲಿ ಇವನು, ಅವನು ಇಷ್ಟು ಮುಗ್ಧದೇನ, ಕುಮಾರಣ್ಣನ ಕ್ಯಾಂಡಿಡೇಟ್ ನಾನು ಅನ್ನೋದು ಗೊತ್ತಿಲ್ಲ ಅವನಿಗೆ. ನಾನು ಕೆಳಗಿಳಿದು ಭಾಷಣ ಬಿಟ್ಟು ಹೋಗಿ ಎದಕ್ಕೆ ಹಾಕ್ತಿ ಕುಮಾರಣ್ಣಗ ಅಂತ ಕೇಳಿದೆ. ಏನು ಮಾತಾಡ್ತೀರಿ, ನನ್ನ ಮಗನ್ನ ಎಲ್ಲಿ ಆಸ್ಪತ್ರೆಗೆ ಇಡಲಿಲ್ಲ, ಧರ್ಮದರ್ಶನಾಗ ಎತ್ಕೊಂಡು ಹೋದ್ರೆ ನನ್ನ ಮಗನ್ನ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸ್ಯಾನ, ಅದಕ್ಕೆ ಹಾಕ್ತೀನಿ ಅಂತ. ನೋಡಿ, ಎಲ್ಲಿಯ ಕುಮಾರಣ್ಣ, ಎಲ್ಲಿಯ ಇವನು, ಆತ ಮಾಡುವ ಕೆಲಸಗಳು. ಆವತ್ತಿಂದ ನಾನು ಇವತ್ತಿನವರೆಗೆ ನನ್ನ ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಆ ಕರೆಗಳು ನನಗೆ 100 ಬರ್ತಾವ, ಹೌದಿಲ್ಲ? ನಿಮಗೆಲ್ಲರಿಗೂ ಗೊತ್ತೈತಿ. ನನ್ನ ಫೋನ್ ಸ್ವಿಚ್ ಆಫ್ ಇರ್ತೈತೇನು? ಎಂದೂ ಸ್ವಿಚ್ ಆಫ್ ಮಾಡೋಂಗಿಲ್ಲ. ಅದು ನಾನು ಕಲಿತ ಪಾಠ ಕುಮಾರಣ್ಣಂದು. ಇವತ್ತಿಗೂ ನಾನು ಒಂದು ವಾರದಾಗ 10 ಮಂದಿನಾದರೂ ಆಸ್ಪತ್ರೆಗೆ ಕಳಿಸಿರ್ತೀನಿ. ಅವರು ಫೋನ್ ಕರೆಗಳು ಬರ್ತಾವೆ. ಎಲ್ಲಾದರೂ ಆಕ್ಸಿಡೆಂಟ್ ಆದರೂ ಫೋನ್ ಕರೆ ಬರ್ತಾವೆ. ಕೆಲವು ಕರೆನೂ ಬರ್ತಾವ. ರಾತ್ರಿ ಒಬ್ಬ 11:30 12:00 ಫೋನ್ ಮಾಡಿದ್ದ. ಅದಕ್ಕಂದ್ರೆ ಥ್ಯಾಂಕ್ಸ್ ಅಣ್ಣ, ಎತ್ತಿಬಿಟ್ಟು ಫೋನ್ ಅಂದೆ. ಎದಕ್ಕೂ ಅಂದೆ, ನನ್ನ ದೋಸ್ತ್ ಎತ್ತಂಗಿಲ್ಲ ಅಂದು, ನೀನು ಎತ್ತಿಬಿಟ್ಟು ಸಾಕಂದ. ಅಂಥ ಫೋನ್ನೂ ಬರ್ತಾವ. ಇರಲಿ, ಅವನ ಅಭಿಮಾನದಿಂದ ಎಲ್ಲ ಕುಂತಾರ ಊಟ ಮಾಡಿಕೊಂತ ಎತ್ತಂಗಿಲ್ಲ, ಎತ್ತರ ಅಂತ ಜಗಳ ಆಡಿ
ಫೋನ್ ಎತ್ತಿದೆ ಅಂದ. ಹಾಗಾಗಿ ಇವತ್ತು ನನಗೆ ಭಾಳ ಆಶ್ಚರ್ಯ ಅನಿಸ್ತೈತೆ. ನಿಮ್ಮ ಊರಿನಲ್ಲಿ ಈಗ ಇಲ್ಲಿ ಬಂದಿರಿ, ಎಲ್ಲ ಊರವರು ಇದಿರಿ. ಇಲ್ಲಿ ಯಾವುದಾದ್ರೂ ಒಂದು ಊರು ನಾನು ಕೆಲಸ ಮಾಡಿದ ಊರಿದ್ದರೆ ನಾನು ಇವತ್ತ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ರಾಜ್ಯಕ್ಕೆ. ಕುಡಿಯುವ ನೀರಿಲ್ಲದ, ಶಾಲೆಗಳಿಲ್ಲದ, ಸರ್ವ ಋತು ರಸ್ತೆಗಳಿಲ್ಲದ, ವಿದ್ಯುತ್ ಶಕ್ತಿ ಇಲ್ಲದ ಒಂದು ಗ್ರಾಮ ಇಲ್ಲ ನನ್ನ ಕ್ಷೇತ್ರದಲ್ಲಿ. ಎಲ್ಲ ಊರಿಗೆ ರಸ್ತೆಗಳನ್ನು ಮಾಡಿನಿಲ್ಲ, ಮಾಡಿನೇ ಇಲ್ಲ. 10-20 ಗುಡಿಸಲಿದ್ದಲ್ಲಿ ಟಾರ್ ರೋಡ್ ಮಾಡಿಕೊಟ್ಟೀನಿ. ಸಿಂಧನೂರು ನಗರದಾಗ ನೀವು ಅಡ್ಡಾಡಿದರೆ ಕೈಯಾಗ ಚಪ್ಪಲಿ ಹಿಡ್ಕೊಂಡು ಅಡ್ಡಾಡ್ತಿದ್ರಿ, ಗಾಡಿ ಹೋಗಕ್ಕೆ ಬರ್ತಿದ್ದಿಲ್ಲ. ಇವತ್ತು ಯಾವ ಓಣಿಗರ ಹೋಗ್ರಿ ಟಾರ್ ರೋಡ್ ಅದಾವ ಇಲ್ಲ. ಸಿಂಧನೂರು ನಗರ 85-90%. ಸಿನ್ನೂರಾಗ ಏನು ಬಿಲ್ಡಿಂಗ್ ಕಾಣ್ತಾವ ಅವೆಲ್ಲ ಬಿಲ್ಡಿಂಗ್ ನಾನು ಕಟ್ಟಿದ್ದು. ಹೌದಿಲ್ಲ? ಮಿನಿ ವಿಧಾನಸೌಧ ನಾನು ಕಟ್ಟೀನಿ. ಪೊಲೀಸ್ ಸ್ಟೇಷನ್ 2 ನಾಡಗೌಡರು ಅಲ್ಲ, ಅದನ್ನು ಮಾಡಿದ ಮೇಲೆ ಪ್ಲಾಟ್ಗಳು ಡಬಲ್ ರೇಟ್ ಆಗ್ಯಾವ, ಆಗಿರ್ಬೇಕು ಬಿಡೋದು. ನಮ್ಮ ಡ್ಯೂಟಿ ನಾವು ರೋಡ್ ಮಾಡೋದು ಮಾಡಿದ್ದೀವಿ. ಎಲ್ಲ ಬಿಲ್ಡಿಂಗ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ತಂದೆ, ಅದಕ್ಕೆ ಬಿಲ್ಡಿಂಗ್ ಕಟ್ಟಿದೆ. 2 ಪೊಲೀಸ್ ಸ್ಟೇಷನ್ ಕಟ್ಟಡ ಕಟ್ಟಿದೆ, ಸ್ಟೇಡಿಯಂ ಮಾಡಿದೆ. ನಿಮ್ಮ ಇದು ಇನ್ನೊಂದು ತಾಯಿ ಮಕ್ಕಳ ಆಸ್ಪತ್ರೆ ಇದಕ್ಕೆ ಉದ್ಘಾಟನೆಗೆ ಬಂತು. ನಮ್ಮ ಇದು ಮಾಡಿದ್ನಲ್ಲಪ್ಪ ರಂಗಮಂದಿರ ಆಯಿತು. ವೆಟರ್ನರಿ ಒಂದು ಕಾಲೇಜ್ ಮಾಡಿ ನಾನು ಮಿನಿಸ್ಟ್ರಿ ಇದ್ನ ಅಂತೇಳಿ ದನಗಳನ್ನು ಅಡ್ಮಿಟ್ ಮಾಡ್ಕೊಳ್ಳೋಕೆ ಪ್ರೊವಿಷನ್ ಮಾಡೀನಿ. ಟ್ರೀಟ್ಮೆಂಟ್ ಮಾಡಬೇಕು, ಅಲ್ಲೇ ಆಪರೇಷನ್ ಥಿಯೇಟ್ರು ಎಲ್ಲ. ಪೆಟ್ಸ್ಗೆ ಒಂದು ವಿಂಗು, ಎನಿಮಲ್ಸಿಗೆ ಒಂದು ವಿಂಗ್. ಅಂಥ ಒಂದು ಕರ್ನಾಟಕದಲ್ಲಿ ಅಂಥ ಹಾಸ್ಪಿಟ್ಲ್ ಎಲ್ಲೂ ಇಲ್ಲ. ಅಂಥ ಒಂದು ಹಾಸ್ಪಿಟ್ಲ್ ಕಟ್ಟಿನಿ. ಈಗ ಡಾಕ್ಟ್ರ್ ಹಾಕೋಕ್ಕಾಗವಲ್ದವ್ರಿಗೆ. 8-10 ಕೋಟಿ ಸ್ಟೇಡಿಯಂ ಮಾಡೀನಿ. ಇವತ್ತು ಆ ಸ್ಟೇಡಿಯಂ ನೋಡೋಕೆ ಹೋಗ್ಬಿಟ್ರೆ ನನ್ನ ಕಣ್ಣಾಗ ನೀರು ಬರ್ತಾವೆ. ಹಾಳು ಮಾಡಿ ಇಟ್ಟುಬಿಟ್ರು. ಇವತ್ತು ನಾನು ಎಲ್ಲ ಊರಿಗೆ, ನಿಮ್ಮ ಊರಿಗೆ ಬಂದು ನಿಮ್ಮ ಊರಿಗೆ ಎಷ್ಟು ಕೋಟಿ ಕೆಲಸ ಮಾಡೀನಿ ಅಂತ ಮಾಹಿತಿ ಕೊಟ್ಟು ಬಂದಿದ್ನಿಲ್ಲ. ಎಲ್ಲ ಊರಿಗೆ ಬಂದು ಮಾಹಿತಿ ಕೊಟ್ಟಿದ್ದು, ನಿಮ್ಮ ಊರಾಗ ಏನೇನು ಕೆಲಸ ಆಗೈತೆಪ್ಪ, ಇನ್ನೇನು ಆಗಬೇಕು ಅಂತ. ಅದಕ್ಕೆ ಒಂದೊಂದು ಸಲ ನನಗೆ ಅನಿಸ್ತೈತೆ, ಕೆಲಸಕ್ಕೂ ಚುನಾವಣೆಗೂ ಸಂಬಂಧನೇ ಇಲ್ಲ. ಕೆಲಸ ಮಾಡಿದವರೆಲ್ಲ ಗೆದ್ದಿತೀವಿ ಅನ್ನೋದು ಸುಳ್ಳು. ಅವತ್ತು ಏನು ಸನ್ನಿವೇಶ ಬರ್ತೈತೆ, ಯಾವುದೋ ಸನ್ನಿವೇಶದಾಗ ಎಲ್ಲೋ ಹೋಗ್ಬಿಡ್ತೀವಿ. ಹಾಗಾಗಿ ಇದಾಗುತ್ತೆ. ಇವತ್ತು ಜೋಳ ಬೆಳೆದ ರೈತರು ಬಂದು ಕುಂತಿರಿ ಇಲ್ಲಿ ಭಾಳಷ್ಟು ಮಂದಿ. ಇವತ್ತು ಏನು ಪರಿಸ್ಥಿತಿ ಇದೆ ನಿಮ್ಮದು? ನಾನಿದ್ದಾಗ ನಿಮ್ಮ ಜೋಳಗಳು 1 ತಿಂಗಳದ ಒಳಗಾಗಿ ಖರೀದಿಯಾಗಿ ಮತ್ತೆ 1 ತಿಂಗಳದ ಒಳಗಾಗಿ ನಿಮಗೆ ದುಡ್ಡು ಸಹಿತ ಬಂದು, ವಾರದಾಗ ಒಂದು ಸಲ ಬಂದು ದುಡ್ಡು ಬಂದವ ಇಲ್ಲ. ಈಗ ಯಾಕೆ ಆಗ್ತಾ ಇಲ್ಲ? ಅಂದರೆ ಸರ್ವನಾಶ ಮಾಡಿಟ್ಟಾರ. ಇದಕ್ಕೆ ಸರ್ಕಾರ ಅಂತಾರ? ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ಜೋಳ ಕಟಾವಾಗಿ 3 ತಿಂಗಳದ ಮೇಲೆ ಕೇಂದ್ರ ಸರ್ಕಾರನ ಕೇಳ್ತಾರೆ, ಹೋಗಿ ಪರ್ಮಿಷನ್ ಕೊಡಿ ಅಂತ. ಅವರು ಪರ್ಮಿಷನ್ ಬಂದ ಮೇಲೆ ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡೋಕ್ಕೆ 1 ತಿಂಗಳು 2 ತಿಂಗಳು ಮಾಡ್ತಾರೆ. ಖರೀದಿ ಮಾಡಿದ ಮೇಲೆ ಚೀಲ ತರ್ಸಕ್ಕೆ ಹೋಗ್ತಾರೆ. ಚೀಲ ತರಿಸಿದ ಮೇಲೆ ಗಾಡಿಗಳನ್ನು ಹುಡುಕ್ತಾರೆ. ಗಾಡಿ ತರಿಸಿದ ಮೇಲೆ ಗೋಡೌನ್ಗಳನ್ನು ಹುಡುಕ್ತಾರೆ. ಇವರಿಗೆ ಅಧಿಕಾರಿಗಳು ಇದಕ್ಕೆ ಸರ್ಕಾರ ಅಂತಾರ? ಇವತ್ತು ಎಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂದರೆ, ಮೊದಲು ಬೆಳೆದ ರೈತರು 20 ಕ್ವಿಂಟಲ್ ತಗೊಂಡಾರ, ಹಿಂದಗಡೆ ಬಂದರು 15 ಕ್ವಿಂಟಲ್ ಆಗ್ಯಾವ. ಕೆಲವು ರೈತರಿಗೆ 10 ಕ್ವಿಂಟಲ್ ಕೊಡಬೇಕು. ಅವ್ರು ರೈತರಲ್ಲ. ಇವತ್ತು ಎಂಥ ಪರಿಸ್ಥಿತಿ ನಿಖಿಲಣ್ಣ, 5,000 ರೂಪಾಯಿ ಲಂಚ ಕೊಟ್ಟು ಆ ಗಾಡಿಗಳನ್ನು ಇಳಿಸಿ ಬರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತೈತಿ. 5,000 ಕೊಟ್ಟರೆ ಗಾಡಿ ಇಳಿಸ್ತಾರೆ, ಅನ್ಲೋಡ್ ಆಗ್ತಾವೆ. ಇದನ್ನು ಯಾರು ಜವಾಬ್ದಾರಿ? ಇದಕ್ಕೆ ಸರ್ಕಾರ ಅಂತಾರ? ಇದರ ಬಗ್ಗೆ ನಾನೇ ಖುದ್ದು ಹೋಗಿ ರಾಜ್ಯದ ಕೃಷಿ ಮಂತ್ರಿಗೆ ಭೇಟಿಯಾಗಿ ಬಂದೆ. ಪರಿಸ್ಥಿತಿ ಹಿಂಗೈತೆ ಅಂತ. ನನಗೇನು ಗೊತ್ತಿಲ್ಲ ಅಂತ. ಒಂದು ದಿನ ಇಲ್ಲಿ ಬಂದು ನೋಡಲಿಲ್ಲ, ಏನಾಯ್ತು ಅಂತ ಕೇಳಲಿಲ್ಲ. ಇಂಥವ್ರು ಮಂತ್ರಿಗಳಾದರೆ ಏನು ಆಗಬಾರ್ದು? ಇವತ್ತು ಎಂಥ ಪರಿಸ್ಥಿತಿ? ಜೋಳ ಬೆಳೆದ ರೈತ ಮಾರುಕಟ್ಟೆಯಲ್ಲಿ ಮಾರಿದರೆ, ಮಾರುಕಟ್ಟೆಗೂ ಮತ್ತು ಇದಕ್ಕೂ 1,000 ಚಿಲ್ಲರೆ ರೇಟ್ ಜಾಸ್ತಿ ವ್ಯತ್ಯಾಸ ಐತೆ. ನಾನು ಖರೀದಿ ಮಾಡಿದ ಮೇಲೆ ಇವತ್ತು ಏರಿಯಾ 3 ಪಟ್ಟು ಜಾಸ್ತಿ ಆಗೈತಿ. ರೈತ ತನ್ನ ಬದುಕನ್ನು ಕಟ್ಟಿಕೊಳ್ತಾನೆ. ಇವತ್ತು ಮತ್ತೆ ಈಗ
ನನಗೆ ಏನು ಹೇಳಬೇಕು, ಇವರಿಗೆ ಯಾವ ಭಾಷೆ ಬಳಸಬೇಕು ಗೊತ್ತಾಗ್ತಾ ಇಲ್ಲ. ಅಲ್ರಿ, ನೀರು ಹೊಡೆದು 10 ತಿಂಗಳಾಯ್ತು. ಆಫೀಸ್ ಇಲ್ಲದ್ರೆ ಹಾಳಾಗಿ ಹೋಗ್ಲಿ, ನೀರಿಲ್ಲ ಅಂತ ನಾನು ಅಂತೀನಿ. ಅವ್ರ ಆಫೀಸ್ ಏನೇನಿರಲಿ, ಮೊದಲನೇ ಗೇಟ್ ಹೊಡೆದು ಎಷ್ಟು ತಿಂಗಳಾಯ್ತಪ್ಪ? ಡಿಸೆಂಬರ್ ಅಲ್ಲ, ಆಗಸ್ಟ್ನಲ್ಲಿ ಆಗಸ್ಟ್ 4ನೇ ತಾರೀಕಿಗೆ ಗೇಟ್ ಹೊಡಿತು. ಗೇಟ್ ಹೊಡೆದ ಮೇಲೆ ಏನೇನೋ ಎಕ್ಸಸೈಸ್ 40 TMC ನೀರು ಬಿಟ್ಬಿಟ್ರು, ಖಾಲಿ ಮಾಡಿದರು. ಮತ್ತೇನೇನೋ ಎಕ್ಸಸೈಸ್ ಮಾಡಿ ಗೇಟ್ ಹಾಕಿದ ದಿನ ಸನ್ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಬಂದು, ಏನು ರೈತರನ್ನ ಬದುಕಿಸಿಬಿಟ್ಟೆ, ಉಳಿಸಿದ್ದೀವಿ ಸರ್ಕಾರ ಅಂತ ದೊಡ್ಡ ಭಾಷಣ ಮಾಡಿ 1 ವರ್ಷದಲ್ಲಿ ಎಲ್ಲ ಗೇಟ್ಗಳನ್ನು ನಾನು ಬದಲಾಯಿಸ್ತೀನಿ. ಕನಯ್ಯ ನಾಯ್ಡು ಹೇಳಿದ್ದ, ಎಲ್ಲ ಗೇಟುಗಳು ಅದಾವ, ಇವನ್ನೆಲ್ಲವನ್ನು ಬದಲಾಯಿಸಿ ಅಂತ. ಆ ಎಲ್ಲ ಗೇಟ್ಗಳನ್ನು ನಾವು ಹೊಸ ಗೇಟ್ಗಳನ್ನು ಕೂಡಿಸ್ತೀವಿ ಅಂತ ಭಾಷಣ ಮಾಡಿ ಹೋದ. ಅವ್ರ ಯೋಗ್ಯತೆಗೆ ಮುರಿದ 1 ಗೇಟನ್ನು ಕುಂದಿರ್ಸೋಕ್ಕಾಗಿಲ್ಲ. ಇದಕ್ಕೆ ಸರ್ಕಾರ ಅಂತಾರ? 1 ಗೇಟ್ ಕುಂದಿರ್ಸೋಕ್ಕಾಗಿಲ್ಲ 10 ತಿಂಗಳಾದರೆ. ಬ್ಯಾಸ್ಗೆಯಾಗ 4 ತಿಂಗಳೇನು ಮಕ್ಕಂಡಿದ್ದೀರಾ? ನಿದ್ದೆ ಮಾಡ್ತಿದ್ದೀರಾ? ಏನು ಮಾಡ್ತಾ ಇತ್ತು ಸರ್ಕಾರ? ಯಾಕೆ ಕುಂದಿರ್ಸೋಕ್ಕಾಗೋದಿಲ್ಲ? ಈ ವೈಜ್ಞಾನಿಕ ಇದರಲ್ಲಿ 1 ದಿನಕ್ಕೊಂದು ಮನೆ ಕಟ್ತಾರೆ, 1 ಗೇಟ್ ಕುಂದಿರ್ಸೋಕ್ಕಾಗೋದಿಲ್ಲ ನಿಮಗೆ 10 ತಿಂಗಳಾದರೆ. ಇವತ್ತು ಆಟ ಆಡ್ಕೊಂತ ಕೂತಿರಿ, 40 TMC ಬಂತಂದ್ರೆ ಬರಲ್ಲ ಗೇಟ್ ಕುಂದಿರ್ಸಕ್ಕಂತ ಗೊತ್ತಿದ್ದು ಡಿಲೇ ಮಾಡಿದ್ರಿ. ಈಗ 40 TMC ಆದಮೇಲೆ ಅದೇ ಕನ್ನಯ್ಯ ನಾಯ್ಡು ಅವರು ಹೇಳಿದ್ರು, ಈಗ ಗೇಟ್ ಕುಂದಿರ್ಸಕ್ಕೆ ಬರೋಂಗಿಲ್ಲ, ಮುಂದಿನ ಬ್ಯಾಸಿಗೆ ಕುಂದಿರ್ಸ್ಬೇಕು. ನಾಳೆ ಏನಾದರೂ ಅನಾಹುತ ಆದರೆ ಯಾರ್ದು ಜವಾಬ್ದಾರಿ? ಅಲ್ಲ, ನನಗೆ ಇನ್ನೊಂದು ದೊಡ್ಡ ವಿಚಿತ್ರ ಅನಿಸ್ತಕ್ಕಂಥೈತೆ. ಈಗ 2ನೇ ಬೆಳೆ ಬಗ್ಗೆ ಈಗ ಯಾಕೆ ಚರ್ಚೆ ಬರ್ತೈತೆ? ಮೊದಲನೇ ಬೆಳೆಗೆ 40 TMC 50 TMC ನೀರು ಐತೆ, ಬಿಡಬೇಕು, ಬಿಡ್ರಿ. ನವಂಬರ್ ಡಿಸೆಂಬರ್ನಾಗಲ್ಲ ಎಷ್ಟು ನೀರು ಐತೆ, ನೀವು ಎಷ್ಟು ಕೊಡಬೇಕು, ಎಷ್ಟು ಬಿಡ್ತೀರಿ ಅನ್ನೋದು ಈಗಲೇ ಭಾಷಣ ಮಾಡ್ಕೊಂತ ಹೊಂಟು ಬಿಟ್ಟಾರೆ ನಮ್ಮ MLA. 2ನೇ ಬೆಳೆ ಇಲ್ಲ. ಯಾರು ಹೇಳಿದ್ರು ನಿಮ್ಗೆ 2ನೇ ಬೆಳೆ ಇಲ್ಲ ಅಂತ? ಏನು ICC ಮೀಟಿಂಗ್ನಾಗ ತೀರ್ಮಾನ ಮಾಡಿರ? ಯಾವ ಆಧಾರದ ಮೇಲೆ ತೀರ್ಮಾನ ಮಾಡ್ತೀರಿ 2ನೇ ಬೆಳೆ ಇಲ್ಲ ಅಂತ? 2ನೇ ಬೆಳೆ ಇಲ್ಲ ಅಂತ ತೀರ್ಮಾನ ಮಾಡಕ್ಕೆ ನೀವ್ಯಾರು? ಪ್ರಕೃತಿ ನೀರು ಕೊಟ್ಟರೆ ನೀವು ಕೊಡಂಗಿಲ್ಲ ಅಂತೀರಾ? ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವ? ನೀರು ಹೆಂಗ್ ತರಬೇಕನ್ನೋದು ನನಗೆ ಗೊತ್ತೈತೆ, ತರ್ತೀನಿ. ಭಾಷಣ ಮಾಡಿದ್ರಲ್ಲ ನಾಡುಗೌಡ, ಜೇಬ್ನಾಗದೆ 1 ನೀರು ಕೊಡಕಂತ ಹೇಳ್ತಿರಲ್ಲಪ್ಪ, ನಿಮಗೆ ಕೊಟ್ಟನೇ ಇಲ್ಲ. ನೀರು ತಂದು ಕೊಟ್ಟನೇ ಇಲ್ಲ. ಅದ ಕುಮಾರಣ್ಣ ಹಿಡಿದು ನೀರು ಕೊಟ್ಟನೇ ಇಲ್ಲ. 10 TMC ಭದ್ರಾದ ನೀರು ತಂದು ನಿಮ್ಮ ಬೆಳೆ ಉಳಿಸಿವಿ. ಇದು ಕುಮಾರಣ್ಣನ ರೈತ ಪರ ಕಾಳಜಿ. ನೆನಪಿಟ್ಟುಕೊಳ್ಳಿ. ಇವತ್ತು ತರಕ್ಕಾಗುತ್ತೆ ನೀರಿಗೆ? ನೀರಿಲ್ಲ ಅಂತ 2ನೇ ಬೆಳೆಗೆ. ಅದಕ್ಕಿಲ್ಲ. ನಿನ್ನೆ ಒಂದು ಮೀಟಿಂಗ್ ಕರೆದಾರ, ಇವತ್ತು ಮೀಟಿಂಗ್ ಇತ್ತು ಮುಂಜಾನೆ. ಎದಕ್ಕೆ ಕರೆದಾರ ನನಗೆ ಗೊತ್ತಿಲ್ಲ. 45 TMC ನೀರು ಇದ್ದಾಗ ನೀರು ಬಿಡಬೇಕು, ಅದನ್ನ ಬಿಡಂಗಿಲ್ಲ ಅಂತೀರಿ ಏನೀಗ ನೀವು? ಇವತ್ತು ಎದಕ್ಕೆ ಕರೆದ್ರಿ ಮೀಟಿಂಗ್? ನವಂಬರ್ ಡಿಸೆಂಬರ್ನಾಗ ಕರಿಬೇಕಪ್ಪ. ಅವತ್ತೇನ ನೀರು ಕಮ್ಮಿ ಅದಾವಪ್ಪ, ಹೆಂಗೆ ಮಾಡಮ್ಮ, ಏನು ಮಾಡಮ್ಮ ಅಂತ ಕೇಳ್ಬೋದು. ಇವತ್ತು 45 TMC ಇದ್ರೆ ನೀವೇನು ಬ್ಯಾಡ್ರಿ, ಬಿಡಬೇಡ್ರಿ, ಮುಂದಿನ ಬೆಳೆಗೆ ಬಿಡ್ರಿ ಅಂತ ಹೇಳ್ಬೇದ್ರಿ? ಯಾರು ಹೋಗಿದ್ದೀರಿ ಮತ್ತೆ ಏನು ಹೇಳ್ಯಾರೇನು? ಅಲ್ಲ, ಇದು ಎಂಥ ವಿಚಿತ್ರ ಅಂದರೆ ಹೊಸವು ಇವು. 30 TMCದಾಗ ನೀರು ಬಿಟ್ಟಿವಿ, ಇವತ್ತು 50 TMCದಾಗ ಏನು ಮಾತಾಡೋದು? ನೀರು ಬಿಡಬೇಕಲ್ಲ. ಅದನ್ನು ಬಿಟ್ಟು ಈ ಥರ ರೈತರ ಜೀವನದ ಜೊತೆಗೆ ಚೆಲ್ಲಾಟ ಆಡೋದು ಸರಿಯಲ್ಲ. ಎಚ್ಚರಿಕೆ ಕೊಡ್ತೇವೆ ಸರ್ಕಾರಕ್ಕೆ. ರೈತರ ಜೊತೆ ಹೋರಾಟ ಮಾಡಿದ್ರೆ, ನೀವು ಚೆಲ್ಲಾಟ ಆಡಿದರೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ನೀವು ಎಚ್ಚರದಿಂದ ಕೆಲಸ ಮಾಡಬೇಕು ಸರ್ಕಾರ. ರೈತರ ಜೊತೆಗೆ ಜೋಳದಾಗ ಚೆಲ್ಲಾಟ ಆಡ್ತೀರಿ, ನೀರಿನಾಗ ಚೆಲ್ಲಾಟ ಆಡ್ತೀರಿ, ಅವರು ಬದುಕಿನ ಜೊತೆ ಚೆಲ್ಲಾಟ ಆಡ್ತೀರ ನೀವು. ನೀರಿಲ್ಲ ಅಂತ ಹೆಂಗಿರಂಗಿಲ್ಲ? ಯಾಕಿರೋದಿಲ್ಲ? ಆಯ್ತಪ್ಪ, ಈಗ ನಿಮ್ಮ ಸೆಟ್ರಿ ಕುಂದಿರ್ಸಿಲ್ಲ, ಮುಂದಿನ ವರ್ಷ ಕುಂದಿರ್ಸ್ಕೊಳ್ರಿ, 2ನೇ ಬೆಳೆಗೆ ನೀರು ಕೊಡ್ರಿ, ಬೇಸಿಗೆಯಾಗ ಎಲ್ಲವನ್ನು ಮಾಡಿ ಕುಂದಿರ್ಸ್ರಿ, ಯಾರು ಬೇಡ ಅಂತಾರೆ? ಅದನ್ನೇ ಬಿಟ್ಟು 2ನೇ ಬೆಳೆಗೆ ನೀರಿಲ್ಲ ಅಂತ ಈಗಲೇ ಚಾಲು ಮಾಡ್ತೀರಿ? ಇದು ಸರಿಯಾದ ತೀರ್ಮಾನಗಳಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂದರೆ, ಅವ್ರ ಸರ್ಕಾರದಲ್ಲಿರುವ ಶಾಸಕರೇ ಅವ್ರ ಮೇಲೆ ಆಪಾದನೆ. 4 ಮಂದಿ ಇವತ್ತೇ ಓಪನ್ ಹೇಳಕತ್ತಾರ, ಯಾರ್ಯಾರು ಎಲ್ಲೆಲ್ಲಿ ಲಂಚ ತಿಂದಾರ, ಯಾರ್ಯಾರಿಗೆ ಎಷ್ಟು ತಿನ್ನಕತ್ತಾರ. ಈಗ ಅಲ್ಲಿ ಹೆಂಗಾಗೈತೆ ಅಂದ್ರೆ MLA ಲೆಟ್ರನ್ನ ಯಾರು ಕೇಳಂಗಿಲ್ಲ.
ಅವ್ರು ಲೆಟ್ರ್ ತಗೊಂಡೋಗಿ ಅಲ್ಲಿ ಯಾರು ರೊಕ್ಕ ಕೊಡ್ತಾರೋ ಅವ್ರ ಕೆಲಸ ಆತಾವ. ಕಾಂಟ್ರಾಕ್ಟರ್ಗಳು ತಗೊಂಡೋಗಿ ಲೆಟ್ರ್ ಕೊಟ್ಟರೆ ಅವ್ರು ಕೆಲಸ ಮಾಡ್ಸ್ಕೊಂಬರ್ತಾರೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟೈತಿ ಈಗ. ಅವರೇ ಹೇಳ್ತಾರೆ ಚರಂಡಿ ಕಟ್ಟಾಕಿಲ್ಲ, ರಾಜುಕಾಗೆ ಇವು 6 ತಿಂಗಳ 2 ತಿಂಗಳದಾಗೆ ಸರ್ಕಾರ ಬಂದ 2-3ನೇ ತಿಂಗಳದಾಗೆ ನಾನು ವಿಷ ಕುಡಿದು ಬಿಡ್ತೀನಿ, ಒಂದು ಕೆಲಸ ಆಗೋಲ್ವು ನನಗಂತ. ಇಂಥ ಪರಿಸ್ಥಿತಿಯಲ್ಲಿ ಅದು ಆಯ್ತು. ನೌಲಿ ಡ್ಯಾಮಿನ ಸುದ್ದಿ ಇನ್ನು ನಮ್ಮ ಸರ್ಕಾರ ಬರುತ್ತೆ, ಮಾತಾಡೋಕ್ಕೂ ಹೋಗ್ಬೇಡ್ರಿ ಯಾರು. ಅವ್ರ ಯೋಗ್ಯತೆನಲ್ಲ ನೌಲಿ ಡ್ಯಾಮ್ ಬಗ್ಗೆ ಮಾತಾಡೋದು. ನೋಡಿ, ನಾನು ಮಂತ್ರಿ ಇದ್ದಾಗ ನೌಲಿ ಡ್ಯಾಮಿನ ಬಗ್ಗೆ ಮೊದಲು ಸಭೆ ಮಾಡಿದೆ. ಸಭೆ ಮಾಡಿ ಅವತ್ತು ತೀರ್ಮಾನ ಏನಂದ್ರೆ ಗೊಂದಲ ಎತ್ತು. ಕೆಲವರು ಓಳೆತ್ತಬೇಕು ಅಂತಿದ್ರು, ಕೆಲವು ಪಶ್ಚಿಮ ವಾಹಿನ ನದಿಗಳನ್ನು ತಂದು ಸೇರಿಸಬೇಕು ಅಂತಿದ್ರು, ಕೆಲವರು ನೌಲಿ ಡ್ಯಾಮ್ ಮಾಡಬೇಕು ಅಂತಿದ್ರು. ಅವತ್ತು ನಾನು ಎಲ್ಲ ಶಾಸಕರ ನಮ್ಮ ಭಾಗದ MLAಗಳನ್ನು MLCಗಳನ್ನು MP ಗಳನ್ನು ಕರೆದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಅವತ್ತು ಅಧಿಕಾರಿಗಳು ಹೇಳಿದ್ದೇನು, 2 DPR ಇದು ನಿಖಿಲಣ್ಣ, ಒಂದು ರಾಜ್ಯ ಸರ್ಕಾರ DPR ಮಾಡಿತ್ತು ನದಿಗಳ ಜೋಡಣೆಗೆ, ಒಂದು ಕೇಂದ್ರ ಸರ್ಕಾರ DPR ಮಾಡಿತ್ತು. ಅವತ್ತು ಅಲ್ಲಿ ಅಧಿಕಾರಿಗಳು ಏನು ಹೇಳಿದರು, ಮಳೆ ಬಂದಾಗ ಎಲ್ಲ ನದಿಗಳು ತುಂಬಿ ಹರಿತವೆ, ನೀವು ನದಿ ಜೋಡಣೆ ಮಾಡಿದ್ರೆ ಇದ್ದ ನೀರನ್ನೇ ನಿಮಗೆ ಇಟ್ಕೊಳ್ಳೋಕ್ಕಿಲ್ಲ, ನೀವೇ ಬಿಡ್ತೀರಿ, ಮತ್ತು ಅವನ್ ತಂದರೆ ಫ್ಲಡ್ ಆಗ್ತೈತೆ. ನಿಮಗೆ ನೀವು ಮಾಡಬೇಕಾಗಿರೋದು ನೌಲಿ ಜಲಾಶಯನ ಮಾಡಬೇಕು ಅಂದಮೇಲೆ ನಾವು DPR ಮಾಡಿಸಿ ನೌಲಿ ಜಲಾಶಯಕ್ಕೆ ಚಾಲನೆ ಕೊಟ್ಟಿವಿ. ಇವತ್ತಿಗೂ ಅದು ಅಲ್ಲೇ DPRನಾಗಿದೆ. ಕುಮಾರಣ್ಣ ಇದ್ದಾಗ ಆಂಧ್ರದ ಚೀಫ್ ಮಿನಿಸ್ಟ್ರಿಗೆ ಫೋನ್ನಲ್ಲಿ ಮಾತಾಡಿದ್ರು, ತೆಲಂಗಾಣ ಮಿನಿಸ್ಟ್ರಿಗೂ ಮಾತಾಡಬೇಕು ಅಂದ್ವಿ. ನಮ್ಮ ಸರ್ಕಾರ ಹೋದ ಮೇಲೆ ಅದು ಅಲ್ಲಿಂದ ಅಲ್ಲೇ ಐತದು. ಈ ಸರ್ಕಾರ ಬಂದಾಗ ಅದನ್ನು ಮುಟ್ಟಿ ಸಹಿತ ನೋಡಿಲ್ಲ. ಅವ್ರಿಗೆ ಸಂಬಳ ಕೊಡೋಕೆ ರೊಕ್ಕಿಲ್ಲ, ಅದನ್ನೇನು ಮಾಡ್ತಾರೆ ನೌಲಿ ಜಲಾಶಯ? ಅವ್ರ ಯೋಗ್ಯತೆ ಅದು ಮಾಡೋದು. ಒಂದು ಗೇಟ್ ಕುಂದ್ರಸಕ್ಕಾಗಲಾರ್ದಂಥ ಜಲಾಶಯ ಕಟ್ತಾರೆ ಇವ್ರು. ಇವ್ರ ವಾರಿಗೆ ಎಲ್ಲಿ ಮಾಡೋಕ್ಕಾಗೋದಿಲ್ಲ ಇವ್ರಿಗೆ ಅದನ್ನು. ನೋಡಿ, ಈಗ ತೆಲಂಗಾಣ ಸರ್ಕಾರ ಅವ್ರದ್ದೇ, ತೆಲಂಗಾಣ ಸರ್ಕಾರ ಅವ್ರದ್ದೈತೆ, ಕರ್ನಾಟಕದ ಸರ್ಕಾರ ನಿಮ್ಮದೈತೆ. ನೀವು ಹೋಗಿ ಕರ್ನಾಟಕದ ತೆಲಂಗಾಣ ಮುಖ್ಯಮಂತ್ರಿನ ಒಪ್ಪಿಸ್ರಪ್ಪ, ಕುಮಾರಣ್ಣನ ಕೂಡ ಆಂಧ್ರದ ಮುಖ್ಯಮಂತ್ರಿ ನಾನು ಒಪ್ಪಿಸ್ತೀನಿ. ದಮ್ಮಿದ್ರೆ ನೀವು ಒಪ್ಪಿಸ್ರಿ, ಕುಮಾರಣ್ಣನ ಕರ್ಕೊಂಡೋಗಿ ಆಂಧ್ರ CM ನಾನು ಒಪ್ಪಿಸ್ತೀನಿ. ಅವ್ರಿಗೆ ಒಪ್ಪಿಸಲಿ, ಒಪ್ಪಿಸಿ ನೌಲಿ ಜಲಾಶಯ ಮಾಡಲಿ. ನಾನು ಆಂಧ್ರ CM ಅಣ್ಣನ ಕರ್ಕೊಂಡೋಗಿ ಒಪ್ಸೋದು ನನ್ನ ಜವಾಬ್ದಾರಿ. ದಮ್ಮೈತೆ ಕೇಳ್ರಿ, ದಮ್ಮಿದ್ರೆ ಮಾಡ್ರಿ. ರೈತರಿಗೆ ಉದ್ಧಾರ ಆಗ್ತಾರೆ ಅಂದ್ರೆ ನಾವು ಎಲ್ಲಿ ನಿಮ್ಮಿಂದನೂ ಬರ್ತೀವಿ, ಮಾಡಲಿ. ಇವೆಲ್ಲ ಸುಮ್ಮನೆ ತುಟಿಗೆ ತಪ್ಪಚ್ಚೋದು ಬೇಡ. ಇನ್ನೊಂದು ಭಾರಿ ವಿಚಿತ್ರ ನಡೆದದ್ದು ನಮ್ಮಲ್ಲೇ. ಜಸ್ಕಾಮ್ AW ಮನೆ ಮನೆಗೆ ಬಿಲ್ ಕೊಡ್ರಿ ಅಂತ ಬಂದ ಮೊನ್ನೆ. ನೀನು ಯಾಕೆ ಬರ್ತೀಯಪ್ಪ ಅಂದ್ರೆ, ಸರ್ ನೀವು ರೊಕ್ಕ ಕೊಟ್ರೆ ನಮ್ಗೆ ಸಂಬಳ ರೀ, ಇಲ್ಲದ್ರಿ ಇಲ್ಲ ಅಂತ. ಜಸ್ಕಾಮ್ AW ಬಿಲ್ ಕಳೆದ್ರೆ ರೊಕ್ಕ ಎತ್ತಕ್ಕೆ ಗೊತ್ತಾನಂದ್ರೆ ಆ ಪರಿಸ್ಥಿತಿ ಈ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ಟೈತೆ. AWಗಳು ರೊಕ್ಕ ವಸೂಲು ಮಾಡಕ್ಕೆ ಹೋಗ್ತಾರ ಅಂದರೆ ಎಷ್ಟು ದಿವಾಳಿ ಆಗೈತಿ ಈ ಸರ್ಕಾರ. ಅವ್ರು ಹೇಳ್ತಾರ, ನೀನು ಯಾಕೆ ಬಂದಿರಿ ಅಂತ ಕೇಳಿದ್ರೆ ಏನು ಮಾಡ್ಬೇಕ್ರಿ, ಮತ್ತೆ ನಮ್ಗೆ ಸಂಬಳ ಆಗೋದಿಲ್ಲ ಇಲ್ಲದ್ರ ಅಂತಾರೆ. ಇದು ಪರಿಸ್ಥಿತಿ. ಅವು ಯಾರಿಗೂ ರೊಕ್ಕ ಕೊಡೋ ಪರಿಸ್ಥಿತಿಯಾಗಿಲ್ಲ. ನಮಗೆಲ್ಲ ತುಟಿಗೆ ತುಪ್ಪ ಕೆಲಸ ಮಾಡ್ತಾರೆ. 5,000 ಕೋಟಿ ಹೇಳ್ಯಾರ, ಬರೇ ನಿಮ್ಮ HKDBದು ಅವರು 40% ಜಾಸ್ತಿ ರಿಲೀಸೇ ಆಗಿಲ್ಲ. 5ರಾಗ 2 ಕೋಟಿ ರಿಲೀಸ್ ಆಗೈತೆ ನೋಡಿ ಅಷ್ಟು. ಇದು 5,000 ಕೋಟಿ ಆಗಿ 2,000 ಆಗೈತೆ. ಇನ್ನು 3,000 ಕೋಟಿ ಪೇಪರ್ನಾಗೆ ಇರ್ತೈತೆ. ಅದು ಇಂಥ ಸರ್ಕಾರ ಇರಬೇಕಾ ಇರಬಾರ್ದು ಅನ್ನೋದು ಒಂದು ಮಾತನ್ನು ಹೇಳ್ತೀನಿ. ರೈತರ ಜೀವನದ ಜೊತೆಗೆ ಚೆಲ್ಲಾಡಿದ ಯಾವ ಸರ್ಕಾರಗಳು ಉಳಿದಿಲ್ಲ, ನೀವು ಉಳಿಯೋದಿಲ್ಲ. ನೀವೇನಾದರೂ ರೈತರ ಜೀವದ ಜೊತೆಗೆ ಚೆಲ್ಲಾಟ ಆಡಿದರೆ ನೀವು ಉಳಿಯೋದಿಲ್ಲ. ಸಿದ್ದರಾಮಯ್ಯನವರೇ, ಎಚ್ಚರಿಕೆಯಿಂದ ಸರ್ಕಾರವನ್ನು ನಡೆಸಿ ಅನ್ನುವ ಮಾತನ್ನು ಹೇಳುವುದರ ಮೂಲಕ ಕ್ಷಮಿಸಬೇಕು. ನಾನು ಸಮಯದ ಅಭಾವ ಇದ್ದದಕ್ಕೆ ವೇದಿಕೆಯ ಮೇಲಿದ್ದವರು ಯಾರ ಹೆಸರನ್ನು ತಗೊಂಡಿಲ್ಲ. ಹನುಮಂತಪ್ಪನ ಆದಿಯಾಗಿ ನಮ್ಮ ನೇಮರಾಜ ನಾಯಕರು ಆದಿಯಾಗಿ ಇವತ್ತು ವೇದಿಕೆಯ ಮೇಲಿರುವ ವೆಂಕಟಪ್ಪ ನಾಯಕರು ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ರಾಯಚೂರಿನಿಂದ ಬಂದಿರುವ ಎಲ್ಲ ಪಕ್ಷದ ಹಿರಿಯರು, ಸಹೋದರಿ ರೇಷ್ಮೆ ರಾಮೇಗೌಡರು ಅವರು ನನಗೆ ಒಂದು ಮಾತನ್ನು ಹೇಳಿದ್ದಾರೆ. ನನ್ನ ಅಕ್ಕನಿಗೂ ಒಂದು ಮಾತನ್ನು ಹೇಳಿದ್ದಾರೆ. ಖಂಡಿತ ನಿಮ್ಮ
ಏನು ಹೇಳಿದಿರಿ ಅದನ್ನು ಖಂಡಿತವಾಗಿ ಪಾಲಿಸ್ತೇನೆ ಅಂತಕ್ಕಂಥ ಮಾತನ್ನೇ ಹೇಳಿ ಇಲ್ಲೇ ಬಂದು ಹೇಳ್ಯಾರ, ನಾನು ಮಾಡಿದ ಕೆಲಸ ಇನ್ನೂ ಮುಗಿಯೋವಲ್ಲ. ಇಲ್ಲಿ ಒಬ್ಬತ್ತು ಬಂದಾನ, ನನ್ನೊಂದು 3 ಕೋಟಿದು ಬ್ರಿಡ್ಜ್ ಕಟ್ಟಾಕೈತೀವಿ ಇನ್ನೂ ಮುಗಿಯೋವಲ್ದ್ರಿ ಅಂತ ಬಂದಾನ. ನಿಮ್ಮದೇ ಚಿರ್ತ್ನಾಳು ಬಿಜ್ಜು, ಅದೇ ಬಂದಾರ ಹೇಳು ಅಂತಾರ. ಏನು ಮಾಡ್ತಿದ್ದು ಹೇಳಿ? ಅವು ಕಿವಿ ಕಣ್ಣು ಮೂಗು ಇದ್ರೆ ಏನನ್ನು ಹೇಳ್ಬೋದು. ಅವಕ್ಕೆ ಏನೆಲ್ಲ ಅರ್ಧಮುರ್ಧಕ್ಕೆ ನಿಂದಿಸ್ಬಿಟ್ಟಾರ ಅವಾಗ ಆದದ್ದು. ಇಂಥ ಭಾಳ ಅದಾವ. ಆದರೂ ಕೂಡ ನಿಖಿಲ್ ಅಣ್ಣ ಇನ್ನೂ ಮಾನವಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಿದೆ. ಇವತ್ತು ಏನು ತಾವೇನು ನಮ್ಮ ಕರೆಗೆ ಹೋಗೊಟ್ಟು ಸುಮಾರು 250 ಅಯ್ಯೋ ಈಗ ಅಂಥ ಹೇಳಿಕೆಂತ ಹೋದ್ರೆ ಭಾಳ ಹೊತ್ತಾಗ್ತಪ್ಪ ಬಿಡ್ರಿ. ಬಾಣ್ತಿ ಸಾವು ಈಗಾಗಲೇ ಅದನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಿದ್ದಾವೆ, ಅದರ ಬಗ್ಗೆ ಬೇಡ ಈಗ. ಇವತ್ತು ತಾವೇನು ನಮ್ಮ ಕರೆಗೆ ಹೋಗಿಟ್ಟು ಸುಮಾರು 250-300 ಟ್ರ್ಯಾಕ್ಟರ್ಗಳನ್ನು 470 ಬಂದವಂತ ರಿಪೋರ್ಟ್ ಹೇಳ್ತಾರಂತ ಹೇಳ್ತಾ ಇದ್ದಾರೆ. ನೀವೇನು ತಗೊಂಬಂದಿದ್ದೀರಿ, ಇಲ್ಲಿಂದ ಹೋಗುವಾಗನೂ ನಿಮ್ಮ ಮನೆ ಮುಟ್ಟೋವರೆಗೂ ಸಾವಕಾಶ ಹೋಗ್ರಿ, ರೇಸ್ ಮಾಡಬೇಡ್ರಿ. ಅದರಾಗಿ ನಿಮಗೆ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಪರವಾಗಿ ಎಲ್ಲರಿಗೂ ಅಭಿನಂದಿಸಿ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಈಗ ನೀವು ಯಾರ್ಯಾರು ಬಂದಿರಿ ಅಲ್ಲಿ ಹೊರಗಡೆ ಏನು ಮಿಸ್ ಕಾಲ್ ಕೊಡುವುದರ ಮೂಲಕ ನಿಮ್ಮ ಸದಸ್ಯತ್ವವನ್ನು ತಗೊಳ್ಳೋದಕ್ಕೆ ಅಲ್ಲಿ ಏರ್ಪಾಟ್ ಮಾಡಿದ್ದೀವಿ. 4 ಜನ ಅದರ ಅಲ್ಲಿ ಕೂತಾರ. ನಿಮಗೆ ತಿಳಿಲಿಲ್ಲ ಅಂದ್ರೆ 60 ಹೋಗ್ರಿ, ನಿಮ್ಮ ಫೋನ್ ಕೊಟ್ಟರೆ ಅವರೇ ನೋಂದಣಿ ಮಾಡಿ ಕೊಡ್ತಾರೆ ನಿಮಗೆ. ನೀವೆಲ್ಲರೂ ಕೂಡ, ನೀವು ಮತ್ತು ನಿಮ್ಮ ಮನೆಯವರು ಎಲ್ಲರೂ ಕೂಡ ಮಿಸ್ ಕಾಲ್ನ ಕೊಟ್ಟು ನಿಮ್ಮ ಸದಸ್ಯತ್ವದ ನೋಂದಣಿ ಮಾಡ್ಕೊಳ್ರಿ. ಮಿಸ್ ಕಾಲ್ ಕೊಟ್ಟರೆ ಅದರಲ್ಲಿ ಆ್ಯಪ್ ಬರ್ತೈತೆ, ಅದನ್ನು ಹೊಡೆದ್ರಿ ಅಂದರೆ ಅದು ಇದು ಕೇಳ್ತೈತೆ, ಏನು ಎಂತ ಒ ಟಿ ಪಿ ಕೇಳ್ತೈತೆ. ಆ OTPನ ನೀವು ಫೀಡ್ ಮಾಡಿದರೆ ಫಾರ್ಮ್ಯಾಟ್ ಸಿಗ್ತೈತೆ, ತುಂಬಿದರೆ ಆಟೋಮೆಟಿಕ್ಲಿ ನಿಮ್ಮ ಮೆಂಬರ್ಶಿಪ್ ಆಗ್ತೈತೆ. ಅದನ್ನು ಮಾಡುವುದರ ಮೂಲಕ ಸಿಂಧನೂರಿನಲ್ಲಿ ಅತಿ ಹೆಚ್ಚು ನೋಂದಣಿ ಆಗಬೇಕು ಅನ್ನುವ ಮನವಿಯನ್ನು ಮಾಡಿ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡಾಂಬೆಯ ಪ್ರೇಮದ ಗುಡಿವನು.